ಫಸ್ಟ್ ಲೈಟು, ಇದು ಫಸ್ಟ್ ಲೈಟು, ಇದು RGB. ಬಟ್ ಒಳಗಡೆ ಇಟ್ಟಿದ್ದೀನಿ, ಇದು ಕರ್ಟನ್ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಇದನ್ನ ಇಲ್ಲಿಗೆ ಇಡಬೇಕು ಅನ್ನೋದು ಇನ್ನೂ ಐಡಿಯಾ ಬಂದು. ಸೊ ಹೊಸ ಸೆಟಪ್ ಇನ್ನು ಮುಂದೆ ನಿಮಗೋಸ್ಕರ ಒಳ್ಳೆ ಕಂಟೆಂಟ್ ಕೊಡೋದ, ಹೈ ಕ್ವಾಲಿಟಿಯಲ್ಲಿ ಕಂಟೆಂಟ್ ಕೊಡೋದ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತಾ ಅಂತ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ನೋಡ್ತಾ ಇರ್ಬೋದು, ನಮ್ಮ ಬ್ಯಾಕ್ಗ್ರೌಂಡ್ ರೂಮ್ ಇದೆಯಲ್ಲ, ನಮ್ಮ ಮನೆಯೊಳಗೆ ಒಂದು ರೂಮ್ ಇತ್ತು. ಆ ರೂಮ್ನ ನಾವು ಸ್ಟುಡಿಯೋ ಆಗಿ ಕನ್ವರ್ಟ್ ಮಾಡ್ತಿದ್ದೀವಿ. ಸೊ ಈ ಕ್ಲೀನಿಂಗ್ ಪ್ರೋಸೆಸ್ ನಡೀತಿದೆ. ಈ ಕ್ಲೀನಿಂಗ್ ಆದಮೇಲೆ ಇಲ್ಲಿ ಸಿಸ್ಟಮ್ನ ಜೋಡಿಸ್ಬೇಕು. ಸಿಸ್ಟಮ್ ಆದಮೇಲೆ ಲೈಟಿಂಗ್ ಸೆಟಪ್ ಮಾಡಬೇಕು. ಸೊ ಒಂದು ಕಂಪ್ಲೀಟ್ ಯೂಟ್ಯೂಬ್ ಸ್ಟುಡಿಯೋ ಹೆಂಗೆ ಮಾಡಬೇಕು ಅನ್ನೋದು ತಲೆಯಲ್ಲಿ ಐಡಿಯಾ ಇದೆ. ಅದ್ರ ಪ್ರಕಾರನೇ ಮಾಡೋಣ ಅಂತ ನಾನು ರಾಹುಲ್ ಹೊರಟಿದ್ದೀವಿ. ನೋಡಿ, ಈಗ ಕ್ಲೀನಿಂಗ್ ಆಗ್ತದೆ. ಒಂದೊಂದೇ ಅಪ್ಗ್ರೇಡ್ ಮಾಡ್ತೀನಿ ಈಗ. ಸೊ ಇದು ನಮ್ಮ ಮನೇಲಿ ಈ ಕಲರ್ ಒಂದಿದೆ, ಈ ಕಲರ್ ಒಂದಿದೆ. ಸೊ ಈ ಕಲರ್ನ ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾ ಲೈಟಿಂಗ್ ಕೊಟ್ಟು ಇದೊಂದು ರೂಮು ಸ್ಮಾಲ್ ರೂಮ್ ಇರೋದ್ರಿಂದ ಸೂಪರ್ ಆಗಿರುತ್ತೆ ಅಂತ ನಮ್ಮ ಐಡಿಯಾ. ನೋಡೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಮಾಡ್ತೀವಿ ಗೈಸ್. ಸೊ ಇಲ್ಲಿ ನಂದು ಹಳೆ PC ಸೆಟಪ್ ಎಲ್ಲ ಇಲ್ಲಿದ್ದು ಹಳೆ PC. ಸೊ ಈಗ ನೋಡಿ ಬಿಚ್ಚಿಬಿಟ್ಟು ಒರೆಸ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ರೂಮಿಗೆ ಶಿಫ್ಟ್ ಮಾಡಬೇಕು. ಇಲ್ಲಿ ಕೀಬೋರ್ಡ್ ಇದೆ, ಇದು ಸೌಂಡ್ ಬಾರು, ಇದು ಊಫರು ಈ ಕಾರ್ಡ್ ಕೆಳಗಡೆ ಇದೆ, ಅದು ತೆಗಿತೀನಿ. ಸೊ ಈ ಟೇಬಲ್ನ ಆ ರೂಮ್ಗೆ ಶಿಫ್ಟ್ ಮಾಡಿ, ಕ್ಲೀನ್ ಮಾಡಿ ರೂಮಿಗೆ ಶಿಫ್ಟ್ ಮಾಡಿ ಅಲ್ಲೇ ಅಸೆಂಬಲ್ ಮಾಡಬೇಕು. ಮೂವಿನ ಸಾರಿ ನಮ್ಮ ಸೆಟಪ್ನ ಸಿಸ್ಟಮ್ಸ್ಗಳನ್ನ ನೆಕ್ಸ್ಟ್ ಅಲ್ಲಿಗೆ ಸೆಟಪಲ್ಲಿ ಸಿಗ್ತೀನಿ ಬನ್ನಿ. ಗೈಸ್ ಫೈನಲಿ ಒಂದು ಮಿನಿ ಸ್ಟುಡಿಯೋನ ರೆಡಿ ಮಾಡ್ಕೊಂಡಿದ್ದೀವಿ ಸಿಂಪಲ್ಲಾಗೆ. ಸೊ ಇವಾಗ ನಿಮಗೆ ತೋರಿಸ್ತೀವಿ ನಾವು ಹೇಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆಯಿಂದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಿಮ್ಮ ಬೆಳಗ್ಗೆ ನೋಡಿರ್ತೀರಿ, ವ್ಲಾಗೆಲ್ಲ ನೋಡಿರ್ತೀರಿ ಕ್ಲೀನಿಂಗ್ ಎಲ್ಲನೂ. ಸೊ ನೋಡಿ ಈಗ ಸೆಟಪ್ ಮಾಡಿದ್ದೀವಿ. ಈಗ ಹೋಗ್ತೀವಿ ಬನ್ನಿ. ದ ವೆಯ್ಟ್ ಈಸ್ ಓವರ್. ಬೆಳಗಿಂದ ಕ್ಲೀನ್ ಮಾಡಿದ್ದಕ್ಕೂ ಈಗ ಒಂದು ಸ್ವಲ್ಪ ಸ್ಯಾಟಿಸ್ಫೈಡ್ ಆಗಿದೆ. ಸೊ ಯೂಟ್ಯೂಬ್ ಸ್ಟುಡಿಯೋ ನೋಡ್ತೀರಾ, ಬನ್ನಿ ತೋರಿಸ್ತೀನಿ. ಹಿಂಗೆ ನಮ್ಮ ರೂಮ್ಗಿದು ನಮ್ಮದು 1 BHK ಇದು ಒಂದು ರೂಮು. ಈ ರೂಮಲ್ಲಿ ನೋಡಿ ಈ ಜಾಗಕ್ಕೆ ಫಿಕ್ಸ್ ಮಾಡಿದ್ದೀನಿ ನನ್ನ PC-ನ. ಆಲ್ರೆಡಿ ರನ್ನಿಂಗಲ್ಲಿದೆ PC. ಸೊ ಇಲ್ಲಿ ಇದಕ್ಕೆ ಇವಾಗ ಲೈಟಿಂಗ್ ಸೆಟಪ್ ಕೂಡ ಮಾಡಿದ್ದೀನಿ. ಆ ಲೈಟಿಂಗ್ ಸೆಟಪ್ ಹೆಂಗಿದೆ ಅನ್ನೋದನ್ನ ತೋರಿಸ್ತೀನಿ. ಇದು ನನ್ನ ಚೇರು, ನಾನು ಕೂತ್ಕೊಳ್ಳೋಂಥ ಚೇರ್ ಇದು. ಸೊ ನಂದು PC-ಇದು ಲೆನೋವೋ ಲೆಜಿನು. ಇಲ್ಲಿ ಇದು PC ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ. ಸೊ ಈಗ ಒಂದೊಂದಾಗಿ ಲೈಟ್ ಆಫ್ ಮಾಡೋಣ. ಫಸ್ಟು ಮೈನ್ ಸ್ವಿಚ್ ಇರೋದು ಇಲ್ಲಿ, ಇದು ಆಫ್ ಮಾಡಿದ್ರೆ ಕಂಪ್ಲೀಟಾಗಿ ಇಷ್ಟು ಆಫ್ ಆಗುತ್ತೆ ಈಗ. ಸೊ ರೂಮ್ ಲೈಟೆಲ್ಲ ಆಫ್ ಆಗಿದೆ, PC ಮಾತ್ರ ಆನ್ ಆಗಿದೆ, ಕೀಬೋರ್ಡು ಈ RGB ಇದು ಮಾತ್ರ ಆನ್ ಆಗಿದೆ. ಈಗ ನಾನು ಲೈಟ್ಸ್ ಆನ್ ಮಾಡ್ತೀನಿ. ಫಸ್ಟ್ ಲೈಟು, ಇದು ಫಸ್ಟ್ ಲೈಟು. ಈಗ ಸೆಕೆಂಡ್ ಲೈಟ್ ಆನ್ ಮಾಡ್ತೀನಿ. ಇಲ್ಲಿ ಸ್ವಿಚ್ ಇದೆ, ಇದು ನನ್ನ ಸೆಕೆಂಡ್ ಲೈಟು. ಇನ್ನೊಂದು ಮೇನ್ ಲೈಟ್ ಇದೆ, ಇದು ಇನ್ನೂ ಕರೆಕ್ಟಾಗಿ ಫಿಟ್ ಮಾಡೋಕ್ಕಾಗಿಲ್ಲ, ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಈಗ 3ನೇ ಲೈಟ್ ಆನ್ ಮಾಡ್ತೀನಿ. ಇದು RGB, ಬಟ್ ಒಳಗಡೆ ಇಟ್ಟಿದ್ದೀನಿ, ಇದು ಕರ್ಟನ್ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಇದನ್ನ ಇಲ್ಲಿಗೆ ಇಡಬೇಕು ಅನ್ನೋದು ಇನ್ನೂ ಐಡಿಯಾ ಬಂದಿಲ್ಲ, ಆ ಕಾರಣಕ್ಕೋಸ್ಕರ ಇಲ್ಲಿ ಹಾಕಿದ್ದೀನಿ. ನಾನು ಇಲ್ಲಿ ಹಿಂಗೆ ಹಾಕೋಣ ಇಲ್ಲ ಅಲ್ಲಂಗೆ ಹಾಕೋಣ ಅಂತ ನನಗೆ ಐಡಿಯಾ ಬರ್ತಾಯಿಲ್ಲ. ನೀವು ಕಮೆಂಟ್ ಮಾಡಿ ನನಗೆ ಎಲ್ಲ ಹಾಕ್ಲಿ ಅಂತ. ಸೊ ನಮ್ಮ ಲೈಟಿಂಗ್ಸು, ನಮ್ಮ ಮಿನಿ ಸ್ಟುಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತೋರಿಸ್ಲೇಬೇಕು. ನೀವು ನಿಮ್ಮ ಪ್ರೀತಿ ವಿಶ್ವಾಸನ ಹೇಗಿತ್ತು ಅನ್ನೋದನ್ನ ಹೇಳಿ ಕಮೆಂಟಲ್ಲಿ. ಇನ್ನೇನು ಚೇಂಜಸ್ ಮಾಡಬೇಕಂದ್ರೆ, ಇನ್ನೂ ಮಾಡಿಫೈ ಮಾಡಬೇಕಂದ್ರೆ ನಮಗೆ ಹೇಳಿ. ಸೊ ಇದು ಲೈಟ್ ಆಫ್ ಮಾಡಿದ್ರೆ ಹಿಂಗಿರುತ್ತೆ, ಲೈಟ್ ಆನ್ ಮಾಡಿದ್ರೆ ಈ ಥರ ಕಾಣ್ತೀವಿ. ಲೈಟ್ ಆನ್ ಆದಾಗ ಒಂದ್ಸರಿ ತೋರಿಸ್ಬಿಡಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಹುಲ್ ದರ್ಶನ್. ಗಾಯ್ಸ್ ಇವತ್ತು ಹೊಸ ಸ್ಟುಡಿಯೋ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ನೀವು ಸುತ್ತ ತೋರಿಸ್ತೀನಿ. ಸೊ ಹೊಸ ಸೆಟಪ್ ಇನ್ನು ಮುಂದೆ ನಿಮಗೋಸ್ಕರ ಒಳ್ಳೆ ಕಂಟೆಂಟ್ ಕೊಡೋದ, ಹೈ ಕ್ವಾಲಿಟಿಯಲ್ಲಿ ಕಂಟೆಂಟ್ ಕೊಡೋದ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತಾ ಅಂತ.